ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸುಟ್ಟ ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ. ಆ್ಯಕ್ಚುಲಿ ಬದನೆ ಅಂದರೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಸಾಂಬಾರಲ್ಲಿ ದೊಡ್ಡ ದೊಡ್ಡ ಪೀಸು, ಅದರ ಬೀಜಗಳು ಎಲ್ಲ ನೋಡುವಾಗ ವ್ಯಾಕ್ ಅಂತ ಅನಿಸುತ್ತೆ. ನಿಮಗೂ ಹಾಗೆ ಅನಿಸಿರ್ಬಹುದಲ್ವಾ? ಇದು ನಮ್ಮ ಮನೆಯಲ್ಲಿರುವ ಕುಳ್ಳ ಬದನೆಕಾಯಿ ಗಿಡ. ಇದರಿಂದಲೇ ಬದನೆ ತೆಗೆದು ನಾನು ಗೊಜ್ಜು ಮಾಡ್ತಿರೋದು. ಬದನೆ ಇಷ್ಟ ಇಲ್ಲ ಅಂದರೂ ಬದನೆ ಗೊಜ್ಜು ಮಾಡ್ತಿದ್ದಾಳೆ ಅಂದ್ಕೊಂಡ್ರ, ಆದರೆ ಈ ರೀತಿ ಮಾಡಿದರೆ ನೀವು ಬದನೆ ತಿಂತಿದ್ದೀರಿ ಅಂತಲೇ ಅನಿಸೋದಿಲ್ಲ. ಹಾಗಿದ್ದರೆ ಬನ್ನಿ ಸುಟ್ಟ ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ. ಮೊದಲು ಬದನೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಚ್ಚಿ, ಎಣ್ಣೆ ಹಚ್ಚೋದ್ರಿಂದ ಅದು ಸುಟ್ಟ ಮೇಲೆ ಅದರ ಸಿಪ್ಪೆ ತೆಗಿಲಿಕ್ಕೆ ತುಂಬ ಈಸಿ ಆಗುತ್ತೆ ಅಂತ ನಾನಿಲ್ಲಿ 3 ಬದನೆಕಾಯಿ ತಗೊಂಡಿದ್ದೇನೆ. ಅದಾದಮೇಲೆ ಒಂದೊಂದೇ ಬದನೆಯನ್ನು ಚೆನ್ನಾಗಿ ಸುಡ್ತಿರೋ ಕೆಂಡದಲ್ಲಿ ಅದನ್ನು ಹಾಕಿ ಬೇಯಿಸಬೇಕು. 2 ನಿಮಿಷಕ್ಕೊಮ್ಮೆ ಅದನ್ನು ಮಗುಚುತ್ತಾ ಇರಬೇಕು. ಕೆಂಡ ಇಲ್ಲ ಅಂದರೆ ಗ್ಯಾಸ್ನಲ್ಲಿ ಈ ರೀತಿ ಸುಡ್ಬೋದು, ಆದರೆ ಕೆಂಡದಲ್ಲಿ ಸುಡೋ ಟೇಸ್ಟ್ ಸಿಗಲ್ಲ. ಹಾಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊವನ್ನು ಸುಡಬೇಕು. ಸುಟ್ಟು ಈ ರೀತಿ ಕಪ್ಪಾಗಿರುತ್ತೆ. ಅದರ ಬಿಸಿ ಆರಿದ ಮೇಲೆ ಅದರ ಸಿಪ್ಪೆನ ತೆಗಿಬೇಕು. ಹೀಗೆ ಈಸಿಯಾಗಿ ತೆಗಿಲಿಕ್ಕೆ ಬರ್ತದೆ. ಬದನೆಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ನೀವು ಇಲ್ಲಿ ನೋಡ್ಬೋದು. ಟೊಮ್ಯಾಟೊದ ಸಿಪ್ಪೆಯನ್ನು ಸಹ ತೆಗಿರಿ. ಹುಳಿಯ ಹೊರಭಾಗದ ಸಿಪ್ಪೆಯನ್ನು ಸಹ ತೆಗಿಬೇಕು. ಬದನೆಯನ್ನು ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿ ಬದನೆಯನ್ನು ಈ ರೀತಿಯಾಗಿ ಕಟ್ ಮಾಡಿ, ಸ್ವಲ್ಪ ಬದನೆಯನ್ನು ಸ್ಮ್ಯಾಶರಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಈ ರೀತಿ ಆದರೆ ಸಾಕು. ಗ್ಲಾಸ್ ಹುಣಸೆಹಣ್ಣಿನ ನೀರಿಗೆ ಒಂದು ತುಂಡು ಬೆಲ್ಲ ಹಾಕಿ ಕುದಿಸಬೇಕು. ನೀರು ಕುದಿ ಬಂದಾಗ ಅದಕ್ಕೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಂಥ ಬದನೆಯನ್ನು ಹಾಕಬೇಕು. ಉಪ್ಪು ಸಹ ಹಾಕಿ ಚೆನ್ನಾಗಿ ನೀರು ಆರೋ ತನಕ ಮಿಕ್ಸ್ ಮಾಡಿ. ಒಗ್ಗರಣೆ ಮಾಡಲಿಕ್ಕೆ ಒಂದು ಪ್ಯಾನಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಿಡಿಯುವಾಗ ಜಜ್ಜಿದ ಬೆಳ್ಳುಳ್ಳಿ ಹಾಕಿ, ಕರಿಬೇವಿನ ಸೊಪ್ಪು ಮತ್ತು ಸುಟ್ಟ ಈರುಳ್ಳಿ, ಟೊಮ್ಯಾಟೊ, ಕಾಯಿಮೆಣಸು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಅರಶಿನ, ರುಚಿಗೆ ಬೇಕಾದಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ಮ್ಯಾಶ್ ಮಾಡಿ ಇಟ್ಕೊಂಡಂಥ ಬದನೆಯನ್ನು ಇದಕ್ಕೆ ಹಾಕಿ 5 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ಈಗ ರುಚಿಯಾದ ಬದನೆ ಗೊಜ್ಜು ರೆಡಿ. ಈ ಗೊಜ್ಜನ್ನು ನೀವು ಚಪಾತಿ, ಪೂರಿ, ರೊಟ್ಟಿ ಇಲ್ಲ ರೈಸ್ ಜೊತೆನೂ ತಿನ್ಬಹುದು. ನೀವು ಒಂದ್ಸಲ ಮನೆಯಲ್ಲಿ ಸುಟ್ಟ ಬದನೆಕಾಯಿ ಗೊಜ್ಜು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.